ಚಾಮರಾಜನಗರ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮದಲ್ಲಿರುವ ಮದ್ಯದ ಅಂಗಡಿಗಳನ್ನು ಸ್ಥಳಾಂತರಿಸಿ ಎಂದು ಗ್ರಾಮಸ್ಥರು ಮದ್ಯದ ಅಂಗಡಿ ಮುಂದೆ ಕುಳಿತು ಕಣ್ಣಿಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ. ಜಿಲ್ಲಾಧಿಕಾರಿ ಬರುವವರೆಗೂ ಹೋರಾಟವನ್ನ ಮುಂದುವರಿಸುತ್ತೇವೆ ಎಂದು ಗ್ರಾಮಸ್ಥರ ಆಕ್ರೋಶ. ಮಾರ್ಟಳ್ಳಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಮತ್ತು ಗೋಲ್ಡನ್ ಬಾರ್ ಅಂಡ್ ರೆಸ್ಟೋರೆಂಟ್ ಎಂಬ ಎರಡು ಮದ್ಯದ ಅಂಗಡಿಗಳಿದ್ದು ಹಾಗೂ ಮೆಟ್ಟುತೇರು ಹಾಗೂ ಸುಳ್ಳಾಡಿ ಮುಖ್ಯ ರಸ್ತೆಯಲ್ಲಿ ಒಂದು ಮದ್ಯದ ಅಂಗಡಿ ಇದ್ದು ಶಾಲಾ ಮಕ್ಕಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ತೊಂದರೆ ಉಂಟಾಗುತ್ತಿದೆ. ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೇಂಟ್ ಮೇರೀಸ್ ಶಾಲೆಯೂ ಸಹ ಇರುತ್ತದೆ. ಮದ್ಯದ ಅಂಗಡಿಗಳ ಅಕ್ಕಪಕ್ಕದಲ್ಲಿರುವುದರಿಂದ ಸಾರ್ವಜನಿಕರು ಹಾಗೂ ಶಾಲೆಯ ಮಕ್ಕಳು ಓಡಾಡಲು ತುಂಬಾ ತೊಂದರೆಯಾಗುತ್ತಿದೆ. ಹಾಗೂ ಸುಳ್ಳಾಡಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೂ ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜು ಸಹ ಇರುತ್ತದೆ. ಇದರಿಂದ ಸಹ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಇದನ್ನು ನೋಡಿದ ಶಾಲಾ ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತಿದೆ. ಹಾಗೂ ಮದ್ಯದ ಅಂಗಡಿಗಳಲ್ಲಿ ಮದ್ಯವನ್ನ ಖರೀದಿಸಿ ಕುಡಿದ ಮದ್ಯದ ಬಾಟಲಿಗಳನ್ನ ರಸ್ತೆ ಬದಿಯಲ್ಲಿ ಬಿಸಾಡಿ ಹೋಗುತ್ತಿದ್ದಾರೆ. ಇದರಿಂದಾಗಿ ಗ್ರಾಮದ ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಮದ್ಯದ ಅಂಗಡಿಗಳನ್ನು ಸ್ಥಳಾಂತರ ಮಾಡಿ ಎಂದು ಗ್ರಾಮಸ್ಥರು 20 ದಿನಗಳಿಂದಲೂ ಸಹ ಪ್ರತಿಭಟನೆ ಮಾಡುತ್ತಿದ್ದರೂ ಸಹ ನಮಗೆ ಯಾವುದೇ ತರಹದ ಪ್ರತಿಕ್ರಿಯೆ ಬಂದಿರುವುದಿಲ್ಲ ಹಾಗೂ ಯಾವುದೇ ಅಧಿಕಾರಿಗಳು ಸಹ ಸ್ಪಂದಿಸಿರುವುದಿಲ್ಲ. ಇಂದು ಮಾರ್ಟಳ್ಳಿ ಮದ್ಯದ ಅಂಗಡಿ ಮುಂದೆ ಇಂದು ಬೆಳಗ್ಗೆಯಿಂದನೂ ಪ್ರತಿಭಟನೆ ಮಾಡುತ್ತಿದ್ದಾರೆ. ಮದ್ಯದ ಅಂಗಡಿಗಳನ್ನು ಸ್ಥಳಾಂತರ ಮಾಡುವವರೆಗೂ ನಾವು ಹೋರಾಟವನ್ನ ನಿಲ್ಲಿಸುವುದಿಲ್ಲ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಹನೂರು ತಾಲೂಕು ಚಾಮರಾಜ ಡಿಸ್ಟಿಕ್. ನಮ್ಮ ಹೋರಾಟ ಸುಮಾರು 20 ದಿನಗಳಿಂದ ಹಗಲು ರಾತ್ರಿಯಲ್ಲಿ ಧರಣಿ ಮಾಡ್ತಿದ್ದೀವಿ. ಆದರೆ ಅಧಿಕಾರಿಗಳು ಬಂದು ನಾಮ ಮಾತ್ರಕ್ಕೆ ಬಂದು ಹೋಗ್ತಾರೆ ಹೊರತು ಇದುವರೆಗೆ ನಮ್ಗೆ ಯಾವ ನ್ಯಾಯ ಇದುವರೆಗೂ ನಮ್ಗೆ ದೊರಕಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಯವರು ಕೂಡ ಒಂದು ಮನವಿ ಕೂಡ ನಾನು ಮಾಡಿದ್ದೀನಿ. ಅವರು ಕೂಡ ಇದುವರೆಗೂ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಅವ್ರು ಹೇಳ್ಬೇಕಾದ್ರೆ ಹೇಳ್ತಾ ಇದ್ದಾರೆ, ನಾವು ನಿಮ್ಮ ಬಾಗ್ ಬರಬೇಕಾದ್ರೆ ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡ್ರಪ್ಪ, ನಾವು ಬರ್ತೀವಿ ಅಂತ. ಆದರೆ ಇಷ್ಟೊಂದು ಹೆಣ್ಣು ಮಕ್ಕಳು ಇಲ್ಲಿ ಯಾಕೆ ಬಂದು ಕುಂತ್ಕೊಳ್ತಾರೆ? ಒಂದೊಂದು ರೋಡ್ ಸೈಡಲ್ಲಿ ಶಾಲೆಗೆ ಹೋಗೋ ಮಕ್ಕಳಿಗೂ ಭಯ ಆಗ್ತಿದೆ, ಹೆಣ್ಣು ಮಕ್ಕಳು ಈ ರಸ್ತೆಯಲ್ಲಿ ಓಡಾಡೋಕ್ಕೂ ಭಯ ಆಗ್ತಿದೆ. ಹಾಗೂ 8 ಗಂಟೆ 9 ಗಂಟೆ ಹೋಗ್ಬೇಕಾದ್ರೆ ರಸ್ತೆ ಬದಿಯಲ್ಲಿ ಕುಡಿದ್ಬಿಟ್ಟು ಸ್ಪೀಡಾಗಿ ಗಾಡಿಗೆ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಾರ್ವಜನಿಕರಿಗೆ ತುಂಬ ತೊಂದರೆನೇ ಆಗುತ್ತೆ ಅಂತ ಕೂಡ ಎಷ್ಟೋ ಸಲ ನಾವು ಮನವಿ ಸಲ್ಲಿಸಿದ್ರು ಕೂಡ ನಮ್ಮ ಮನವಿಗಳೆಲ್ಲ ಬೇರೆ ಪೇಪರ್ ಪೆನ್ನಿಗೆ ಮಾತ್ರ ಸೀಮಿತವಾಗಿದೆ ಹೊರತು ಇವರಿಗೆ ರಕ್ಷಣೆ ಕೊಡೋಕ್ಕಂತೂ ಅಲ್ಲ. ಇಷ್ಟು ದಿನ ಹೋರಾಟ ಮಾಡ್ತಿದ್ದೀವಿ, ನಾಮಕ್ಕೆ ಮಾತ್ರ ಬರ್ತಾ ಇದ್ದಾರೆ. ಇವ್ರ ಮೇಲೆ ಯಾವುದೇ ಕ್ರಮಗಳನ್ನು ಕೂಡ ತೆಗಿತಾ ಇಲ್ಲ. ಹೋರಾಟ ಮಾಡೋರ ಹತ್ರ ಮಾತ್ರ ಬನ್ನಿ, ನಿಮ್ಮಿಬ್ಬರು ಬನ್ನಿ, ಅಲ್ಲಿ ಬಂದು ಕುಂತ್ಕೊಂಡು ಮಾತಾಡೋಣ ಅಂತ. ಯಾಕಂದರೆ ಇಷ್ಟೊಂದು ಜನಗಳು ಇಲ್ಲಿ ಯಾಕೆ ಹೋರಾಟ ಮಾಡ್ತಿದ್ದೀವಿ? ನಮ್ಮ ಊರು, ನಮ್ಮ ಅಲ್ಲಿಗೋಸ್ಕರ ನಾವು ಹೋರಾಟ ಮಾಡ್ತಿರೋದು. ಈ ಹಳ್ಳಿ ಕಡೆಯಿಂದ ನಮ್ಮ ವಿದ್ಯಾಭ್ಯಾಸ ಕೊಡಬೇಕು, ಸಂಸ್ಕೃತಿಯನ್ನು ಕೊಡಬೇಕು. ಇಲ್ಲಿ ಏನು ನಡೀತದಪ್ಪ ಅಂದರೆ 3 ರಸ್ತೆ ಭಾಗದಲ್ಲಿ 3 ಮದ್ಯದ ಅಂಗಡಿಯನ್ನು ಕೂಡ ಇಟ್ಕೊಂಡಿದ್ದಾರೆ. ಒಂದು ಗೌರ್ಮೆಂಟ್ ವೈನ್ ಶಾಪ್ ಇದೆ, ಮತ್ತು ಗೋಲ್ಡನ್ ಬಾರ್ ಇದೆ, ಮತ್ತು ಮೇಟು ತಿರುವಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ವೈನ್ಸ್ ಅಂತ ಕೂಡ ಇದೆ. ಇದ್ರ ಮೇಲೆ ಎಷ್ಟೋ ಒಂದು ಕಾನೂನು ರೀತಿ ಇಲ್ಲಿಗೆಲ್ಲ ಕೂಡ ಎಷ್ಟೋ ಒಂದು ಆಗಿದೆ. ಏನಂದರೆ 7 ಗಂಟೆಗೆ ಅಂಗಡಿ ಬಾಗಿಲು ತೆಗೆದಿಂದ ಕೂಡ ನಮ್ಮ ಮಾನ್ಯ ಅಬಕಾರಿ ಅವರಿಗೆ ದೂರು ಕೊಟ್ಟಾಗ ಅವ್ರ ಮೇಲೆ ಕೂಡ FIR ಆಗಿದೆ, ವೈನ್ ಶಾಪ್ ಮೇಲೆ FIR ಆಗಿದೆ. ಆದರೆ ಯಾವುದೇ ರೀತಿ ಕ್ರಮವನ್ನು ಇದುವರೆಗೂ ಕೂಡ ಅವರು ತಗೊಂಡ್ಕೊಳ್ತಿಲ್ಲ. ಇದುವರೆಗೂ ಕೂಡ ನಮ್ಮ ಶಾಂತಿಯುತವಾಗಿ ಕೂಡ ನಾವು ಹೋರಾಟ ಮಾಡ್ತಿದ್ವಿ. ಎಷ್ಟು ದಿನ ಶಾಂತಿಯುತವಾಗಿ ನಾವು ಹೋರಾಟ ಮಾಡಬೇಕು? ನಿನ್ನೆ ಆ ಜಾಗದಲ್ಲಿ ಮಣಿಕಬೇಕಾದ್ರೆ ಹಾವು ಬಂತು ಹತ್ರ, ಏನಾದ್ರು ಕಚ್ಚಿದ್ರೆ ಇದೆಲ್ಲ ಯಾರು ಜವಾಬ್ದಾರಿ ತಗೊಳ್ತಾರೆ? ಸರ್ಕಾರ ತೆಗಿಬೇಕು. ಇದೆಲ್ಲ ಬಂದು ಒಂದು ಹೋರಾಟ ಮಾಡಬೇಕಾದ್ರೆ ಹೋರಾಟ ಮಾಡೋ ಸ್ಥಳದಲ್ಲಿ 2 ದಿನ 3 ದಿನ ಬಂದು ನಿಂತ್ಕೋಬೇಕು. ಸಾರ್ವಜನಿಕರ ಕುಂದು ಕೊರತೆಗಳನ್ನು ಅವ್ರು ಆಲೈಸಬೇಕು. ಅವ್ರು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಈ ಯಾವ ದುಡ್ಡಿದೆ ಅವನು ವಾಲಂಟಿಯರ್ಲಿ ಬಂದು ಕುಡಿತಾನೆ ಅಷ್ಟೇ. ಪುಕ್ಸಟೆ ಕೊಟ್ಟಾನ ಅವನು? ಇಲ್ಲ ತಾನೆ. ಯಾರಿಗೆ ಬೇಕು ನೆಸೆಸಿಟಿ ಇದೆ ಅವ್ನು ಬಂದು ತಗೊಂಡು ಹೋಗ್ತಾನೆ, ಕುಡಿತಾನೆ. ಇವೆಲ್ಲ ತಪ್ಪು, ಅರ್ಥ ಆಯ್ತಲ್ಲ? ನೀವು ಕಾನೂನಾತ್ಮಕವಾಗಿ ಇದು ಸ್ಟ್ರೈಕ್ ಮಾಡಿ, ನಾವು ಇದ್ದೀವಿ ಜೊತೆ, ನಿಮ್ಗೆ ಏನು ಮಾಡಲ್ಲ, ನಿಮ್ಮ ಮೇಲೆ FIR ಗಳು ಆಗಲ್ಲ, ಕೋರ್ಟ್ಗೂ ಕಳಿಸಲ್ಲ. ಏನ್ ಅದಕ್ಕೆ ಪ್ರೋಟೋಕಾಲ್ ಇದೆ, ಹಂಗೆ ಮಾಡ್ಬೇಕು, ಹಂಗೇನೆ ಇರೋದು ಪ್ರೋಟೋಕಾಲ್ ಇರೋದು. ಅವ್ರು ಬರ್ತಾರಮ್ಮ, ಅವ್ರಿಗೆ ಟೈಮ್ ಸಿಕ್ಕಾಗ ಬರ್ತಾರೆ. ತಹಶೀಲ್ದಾರ್ ಬಂದಿಲ್ವಾ? ತಹಶೀಲ್ದಾರ್ ಬಂದಿದ್ದಾರೆ, AC ಬಂದಿರೋ ನಿಮ್ಮನ್ನ ಕೊಟ್ಟಿದ್ದೀರಾ? ಅದು ಮನವಿ ಮೇಲಧಿಕಾರಿಗಳಿಗೆ ತಿಳಿಸಿದ್ದೀವಿ, ನಮ್ಮ ಎಕ್ಸೈಸ್ DCಯವರಿಗೂ ತಿಳಿಸಿದ್ದೀವಿ, ಜಿಲ್ಲಾಧಿಕಾರಿಗಳಿಗೂ ಆ ವಿಷಯ ತಲುಪಿದೆ. ಇದು ಪ್ರೋಸೆಸ್ಸಲ್ಲಿದೆ. ಇದು 1 ದಿನ 2 ದಿನಕ್ಕಾಗ ಅಂತ ಕೆಲಸ ಅಲ್ಲ, ಟೈಮ್ ತಗೊಳ್ಳುತ್ತೆ ಇದು. ಆದ್ದರಿಂದ ನಾನೇನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಮನವಿ ಇಲ್ಲಿ ಕೂತ್ಕೊಂಡ್ರೆ ಅಷ್ಟೇ ಕೆಲಸ ಆಗುತ್ತೆ ಅಂತ ಏನಲ್ಲ.
ಪ್ರೋಸೆಸ್ಸಲ್ಲಿ ನಡೀತಾ ಇರುತ್ತೆ. ಈಗ ಸಿಂಪಲ್ ಅವತ್ತೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಒಂದು ರೇಷನ್ ಕಾರ್ಡ್ ಅಪ್ಲೈ ಮಾಡಿದ್ರು ಇಷ್ಟು ದಿನ ಟೈಮ್ 15 ದಿನ 20 ದಿನ ಅಂತ ಟೈಮ್ ತಗೊಳುತ್ತೆ. ನಾನು ಅಪ್ಲೈ ಮಾಡಿದ್ದೀನಿ ಇವತ್ತೇ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ. ಸೇಮ್ ಅದೇ ರೀತಿ ಇದು ರೂಲ್ಸ್ ಪ್ರಕಾರ ನಡೀತಾ ಇರೋ ಅಂಗಡಿಗಳು ನಾವು ಅವರಿಗೆ ಲೈಸೆನ್ಸಿಗಳಿಗೆ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟು ಅವರಿಗೆ ಎಷ್ಟು 90 ದಿನ ಟೈಮ್ ಇರುತ್ತೆ. 90 ದಿನದಲ್ಲೇ ಅವ್ರು ರಿಪ್ಲೈ ಮಾಡ್ತಾರೆ, ಏನು ಮಾಡ್ತೀವಿ, ಏನು ಕ್ರಮ ಕೈಗೊಳ್ತೀವಿ. ಇಲ್ಲ ಅವ್ರ ಅಕಸ್ಮಾತ್ ನಾವು ಬೇಡ ಸಾರ್ವಜನಿಕ ತೊಂದರೆ ಆಗ್ತಾಯಿದೆ, ಶಿಫ್ಟ್ ಮಾಡ್ಕೊತೀವಿ ಅಂದರೆ ಮಾಡ್ಕೊಬೋದು. ಇಲ್ಲ ಅಂದರೆ ಅವರು ಕಾನೂನು ಹೋರಾಟ ನಡೆಸ್ತಾರೆ, ಅವರು ಕೋರ್ಟಿಗೆ ಹೋಗ್ತಾರೆ. ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅವರಿಗೆ ನೋಟಿಸ್ ಕೊಡೋ ಕ್ರಮ ನಮ್ಮ ಮೇಲಧಿಕಾರಿಗಳಿಂದ ಆಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ನಿಮಗೆ ಇಲ್ಲಿ ನೀವು ಸ್ಟ್ರೈಕ್ ಮಾಡ್ತಾ ಇರೋದು ಗೊತ್ತು, ಅವ್ರ ಗಮನಕ್ಕೆ ಬಂದಿದೆ. ಅವರು ಬರಲ್ಲ ಅಂತ ಹೇಳಿಲ್ಲ, ಬರ್ತಾರೆ. ಯಾವಾಗ ಬರ್ತಾರೆ ಅಂತ ನಮಗೆ ಹೇಳಿಲ್ಲ, ಆಯಿತಾ. ಇದೇ ವೀಕಲ್ಲಿ ಬರ್ತೀವಿ ಅಂತ ಹೇಳಿದರು. ಯಾವಾಗ ಅಂತ ನಾವು ನಿಮಗೆ ಅದನ್ನ ಆಶ್ವಾಸನೆ ಕೊಡೋಕ್ಕಾಗಲ್ಲ, ಯಾವತ್ತು ಬರ್ತಾರೆ ಅಂತ ಹೇಳಿ. ಅದಕ್ಕೆ ನಾವು ಹೇಳ್ತಾ ಇರೋದು ಏನಂದರೆ, ನಿಮ್ಮಲ್ಲೇ 3-4 ಜನ ಬಂದು ನಿಮ್ಮೆಲ್ಲರದ್ದು ಮನವಿ ಏನಿದೆ ಅದನ್ನ 3-4 ಜನ ಬಂದು ಹೋಗಿ ಜಿಲ್ಲಾಧಿಕಾರಿಗಳನ್ನ ಮೀಟಾಗಿ ಅವ್ರಿಗೆ ಕೊಡಿ. ನೀವು ಇಷ್ಟು ಜನ ಬರೋದು ಅಂದರೆ ನಿಮ್ಮಲ್ಲಿ 3-4 ಜನ ಮೈನ್ ಯಾರಿದ್ದೀರೋ ಅವ್ರು 4-5 ಜನ ಬಂದು ಮನವಿ ಕೊಡಿ ಅಂತ ನಾನು ಹೇಳ್ತೀನಿ. ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.